ಮುಗಿಲಾಗಲ್ಲ, ಮಿಗಿಯಗಲ್ಲ, ನಿಮ್ಮಗಲ್ಲ. ನಮ್ಮ ಷಣ್ಮುಖ ಶ್ರೀಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಅಣುವಿಂಗೆ ಅಣುವಾದ ಗೊತ್ತಾಯ್ತಲ್ಲ. ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ತು ಎಂದೆನಿಸುವ ಲಿಂಗದೇವನ ತಂದುಕೊಟ್ಟನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ನೋಡಿ ಎಂತ ಅದ್ಭುತವಾಗಿ ಮಾತು ಹೇಳ್ತಾರೆ ಅಂದ್ರೆ, ಅಣುವಿಂಗೆ ಅಣು, ಮಹತ್ತಿಂಗೆ ಅಣುವಿಂಗೆ ಅಣು ಅಂದ್ರೆ ಏನು? ಹಿಂದೆ ಅಣು ಅಷ್ಟೇ ಗೊತ್ತಿತ್ತು, ಬ್ಯಾಕ್ಟೀರಿಯಾ ಗೊತ್ತಿತ್ತು ನಮ್ಮ ಶರಣರಿಗೆಲ್ಲ. ವೈರಸ್ ಅನ್ನೋ ಶಬ್ದ ಇರಲಿಲ್ಲ. ವೈರಸ್ ಅಂತ ಯಾವಾಗ ನಿಮ್ಗೆಲ್ಲ ಗೊತ್ತಾಗಿತ್ತಂದ್ರೆ ಕೊರೋನಾದಾಗ ಗೊತ್ತಾಯ್ತಾ? ಕೊರೋನಾದಾಗ ಎಲ್ರಿಗೂ ವೈರಸ್ ಗೊತ್ತಾಯ್ತು. ಅದಿತ್ತು ಮೊದಲಿನ ವೈರಸ್ ಎಲ್ಲ ಇದೆ. ಅದಕ್ಕೆ ನಮ್ಮಲ್ಲಿ ಸ್ವೇದಜ ಅಂತ ಕರೀತಿದ್ರು. ವೈರಸ್ಗಳಿಗೆ ಬ್ಯಾಕ್ಟೀರಿಯಾಗಳಿಗೆ ಏನಂತ ಕರೀತಿದ್ರು? ಸ್ವೇದಜ. ಅದು ಕೂಡ 21 ಲಕ್ಷ ಇದೆ ಅಂತ ಹೇಳಿದ್ದಾರೆ ಪ್ರಭೇದ. ಅದೇ ನಮಗೆ ಕೆಲವು ಪ್ರಭೇದಗಳು ಅಷ್ಟೇ ಗೊತ್ತಿದ್ದಾವೆ. ಆ ವೈರಸ್ಸು ಇರಬೇಕು, ಇಲ್ಲದಿದ್ರೆ ಜೀವನ ನಡೆಯಂಗಿಲ್ಲ. ಈಗ ನಿಮ್ ಬೆಳೆ ಬೆಳೆಸೋದು, ಆಮೇಲೆ ಕಾಳು ಬಿಟ್ಬೇಕಾದ್ರೆ ಎಲ್ಲದೂ ವೈರಸ್ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡಿದಾಗಲೇ ನಮ್ಮ ಕಾಳುಗಳು ಆಗೋದು. ನಿಮ್ ಗೊಂಜಾಳ ಇರಲಿ, ಸೋಯಾಬೀನ್ ಇರಲಿ, ಎಲ್ಲ ತಯಾರಾಗೋದು ವೈರಸ್ ಬ್ಯಾಕ್ಟೀರಿಯಾಗಳಿಂದ. ಗೊತ್ತಾಯ್ತಲ್ಲ? ಅದು ಅಣುವಿಗಿಂತ ಅಣು. ಅದನ್ನ ಹೋಲಿಕೆ ಕೊಡ್ತಾ ಇದ್ರು. ರಾಗಿ ಕಾಳಿದೆಯಲ್ಲ, ರಾಗಿ ಕಾಳು ಗೊತ್ತಿಲ್ಲ ನಿಮಗೆ? ಅದನ್ನ 5,000 ಪಟ್ಟು ಸಣ್ಣದು ಮಾಡಿದ್ರೆ ಎಷ್ಟು ಸಣ್ಣ ಆಗ್ಬೋದು, ಅಷ್ಟು ಸಣ್ಣ ಇರ್ಕೊಂಡು ವೈರಸ್. ಅದಕ್ಕೆ ವೈರಸ್ ಅಂದ್ರೆ ಒಂದಿರಲ್ಲ ಅದು. ಅದಕ್ಕೆ ಸೇರಿಸಿದ ಕೊನೆಗೆ ಬಹುವಚನ. ಒಂದ್ಸಾರಿ ಒಳಗಡೆ ಹೋದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಒಳಗಡೆ ಹೋಗ್ತಾವ. ಹಂಗೆ ಹೊರಗಡೆ ಬರ್ತಿರ್ತಾರೆ ಅಂತ ಅಣುವಿಂಗೆ ಅಣು. ಆ ಅಣುಗಿಂತ ಸಣ್ಣವ ಪರಮಾತ್ಮ. ಆ ವೈರಸ್ಗೂ ಜೀವ ಕೊಟ್ಟವನು ಯಾರು? ಪರಮಾತ್ಮ. ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ತು ಎಂದೆನಿಸುವ ಲಿಂಗದೇವನ ತಂದು ಕೊಟ್ಟನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ಮಹತ್ತು ಅಂತಂದ್ರೆ, ಈಗ ಭೂಮಿ ಬಹಳ ದೊಡ್ಡದು, 200 ದೇಶ ಇದೆ. ಭೂಮಿಗಿಂತ 300 ಪಟ್ಟು 330 ಪಟ್ಟು ದೊಡ್ಡದು ಗುರುಗ್ರಹ. 330 ಭೂಮಿ ಹಾಕಿದ್ರೆ ಒಂದು ಗುರುಗ್ರಹ ಆಗುತ್ತೆ. ಅಂತ ಗುರುಗ್ರಹ ಲಕ್ಷ ಹಾಕಿದ್ರೆ ಒಂದು 10 ಲಕ್ಷ ಗುರುಗ್ರಹ ಹಾಕಿದ್ರೆ ಒಂದು ಸೂರ್ಯ ಆಗ್ತದೆ. ಗೊತ್ತಾಯ್ತಲ್ಲ? ಅಷ್ಟು ಸಣ್ಣ, ಅಷ್ಟು ದೊಡ್ಡ ಸೂರ್ಯ. ಅಂತಹ ಕೋಟಿ ಕೋಟಿ ಸೂರ್ಯರು ಸೇರಿ ಒಂದು ಗ್ಯಾಲಕ್ಸಿ ಆಗುತ್ತೆ. ಗ್ಯಾಲಕ್ಸಿ ಅಂದ್ರೆ ಆಕಾಶ ಗಂಗೆ ಅಂತಿರುವ ಅಥವಾ ನಕ್ಷತ್ರ ಸಾಗರ. ಅಂತ ಕೋಟಿ ಸೂರ್ಯರು ಸೇರಿದ್ರೆ ಒಂದು ನಕ್ಷತ್ರ ಸಾಗರ. ಅಂತ 10 ಲಕ್ಷ ಕೋಟಿ ಆಕಾಶ ಗಂಗೆಗಳು ಇರ್ಬೋದು ಅಂತ ವಿಜ್ಞಾನಿಗಳು ಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ನಿಖರವಾಗಿ ಹೇಳಕ್ಕಾಗಿಲ್ಲ. ಗೊತ್ತಾಯ್ತಲ್ವಾ? ಇಷ್ಟು ಮಹತ್ತಾದ ಸೃಷ್ಟಿ. ಅದೆಲ್ಲದಕ್ಕಿಂತಲೂ ದೊಡ್ಡವನು ಯಾರು? ಪರಮಾತ್ಮ. ಗೊತ್ತಾಯ್ತಲ್ವಾ? ಮಹತ್ತಿಗೆ ಮಹತ್ವ ಎಂದೆನಿಸುವ ಶ್ರುತಿ ತತಿಯ ಶಿರದ ಮೇಲೆ ಅತ್ಯುತ್ತಿಷ್ಟ ದಶಾಂಗುಲನು ಎಂದೆನಿಸುವ ಲಿಂಗದೇವನ ತಂದುಕೊಟ್ಟನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ಶ್ರುತಿ ತತಿಗಳು ಅಂದ್ರೆ ಎಲ್ಲ ವರ್ಣನೆ ಮಾಡೋದಲ್ಲ. ಉಪನಿಷತ್ತು, ವೇದ, ಪುರಾಣ, ಆಗಮ ಯಾವ ಕೂಡ ಅವನು ವರ್ಣಿಸಕ್ಕಾಗಲ್ಲ. ಆ ವರ್ಣನೆಗಿಂತ ನಿಲುಕದವನು ಪರಮಾತ್ಮ. ಜ್ಞಾನಗಮ್ಯ, ವಾಂಗ್ಮನಕ್ಕೆ ಅಗೋಚರವಾದ ಅನುಪಮ ಲಿಂಗ ತಂದುಕೊಟ್ಟನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ಆಮೇಲೆ ಮುಂದೆ ಹೇಳ್ತಾರೆ, ಭಾವಗಮ್ಯನು, ಜ್ಞಾನ ಭರಿತನು. ಪರಮಾತ್ಮ 2ಕ್ಕೆ ಸಿಗ್ಬೋದು ಅಂತ ಹೇಳ್ತಾರೆ. ಯಾವ್ದಪ್ಪ ಅಂದ್ರೆ, ಒಂದನೇದು ಜ್ಞಾನ ಗಮ್ಯನು, ಶುದ್ಧವಾದ ಆಧ್ಯಾತ್ಮಿಕ ಜ್ಞಾನಕ್ಕೆ ಅವ ಪರಮಾತ್ಮ ಲಭ್ಯ ಆಗ್ತಾನೆ. ಗೊತ್ತಾಯ್ತಲ್ಲ? ಜ್ಞಾನಗಮ್ಯನು, ಭಾವಭರಿತನು, ಶುದ್ಧವಾದ ಪ್ರೇಮ ಭಾವ, ಭಕ್ತಿ ಭಾವ, ಆ ವಿಶ್ವ ಕುಟುಂಬದ ವಿಶ್ವ ವಿಶಾಲ ದೃಷ್ಟಿಗೆ ಆ ಭಾವಕ್ಕೆ ಪರಮಾತ್ಮ ನಿಲ್ಲುತ್ತಾನೆ ಅಂತ ಹೇಳ್ತಾರೆ ಷಣ್ಮುಖ. ಗೊತ್ತಾಯ್ತಲ್ವಾ? ಅಂತಹ ಇಷ್ಟಲಿಂಗ ಅಂದ್ರೆ ಚುಳುಕಾಗಿಸಿ, ಪರಮಾತ್ಮನನ್ನ ಚುಳುಕಾಗಿಸಿ ನಮ್ಮ ಕರಸ್ಥಳಕ್ಕೆ ತಂದುಕೊಟ್ಟವರು ಬಸವಣ್ಣನವರು. ಅಂತಹ ಇಷ್ಟಲಿಂಗವನ್ನ ನಾವು ನೀವೆಲ್ಲ ಪೂಜೆ ಮಾಡೋಣ. ಈಗ ವಚನಗಳನ್ನು ಹೇಳ್ತಾ ಹೇಳ್ತಾ ಪೂಜೆ ಮಾಡ್ತಿರ್ತೀವಿ. ಯಾರಿಗೆ ಬರುತ್ತೆ ಅವ್ರ ವಚನಗಳನ್ನು ಹೇಳ್ತಾ ಇರಿ. ಬರ್ಲಾರ್ದವರು ಮಧ್ಯೆ ಬಸವ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಹೇಳಿ ಸಂತೋಷ ಪಡಿ. ಇಲ್ಲಿ ನಿಮ್ಗೆ ಯಾರತ್ತನಾದ್ರೂ ಪುಸ್ತಕ ಸಿಕ್ಕಿಲ್ಲ ಅಂದ್ರೆ ಹೋಗುವಾಗ ಪುಸ್ತಕ ಇಸ್ಕೊಂಡು ಹೋಗಿ. ಅಂದ್ರೆ ಆ ವಚನ, ಪೂಜಾ ವಚನಗಳಿರ್ತಕ್ಕಂಥ ದಿವ್ಯಗಾನಾಮೃತ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ನಾವು ಹೇಳ್ತಕ್ಕಂಥ ಎಲ್ಲ ವಚನಗಳು ಇದ್ದಾವೆ. ಅದನ್ನ ಪುಸ್ತಕವನ್ನು ಇಸ್ಕೊಳ್ಬಹುದು. ಈಗ ಪ್ರಾರಂಭ ಮಾಡೋಣ ಪೂಜೆಯನ್ನ. ಬಸವ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಗದಗದ
ಶ್ರೀ ಚರಣ ಬ್ರಹ್ಮಾಂಡದಿಂದ ದತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಆರಂಭ ಮಾಡುವೆನಯ್ಯ ಗುರು ಪೂಜೆಯನ್ನು ನಾನು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಯನ್ನು ನಾನು ಕಳಸೇನ ಮಾಡುವೆನಯ್ಯ ನಾನಾವಾದ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲ ಭೋಗವ ನೀ ಕೊಡುವೆಯಂಬುದ ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು. ನಿಮ್ಮ ಸೊನ್ನು ನಿಮಗೆ ಸಲ್ಲಿಸುವೆನು. ನಿಮ್ಮ ವಾಣಿ ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನಳಾಗಿ ಮಜ್ಜನ ಕೆಳಗೆ ಶಾಂತಳಾಗಿ ಪೂಜೆಯ ಮಾಡುವೆ. ಸಮರದಿಂದ ನಿಮ್ಮನೆ ಹಾಡುವೆ. ಚನ್ನಮಲ್ಲಿಕಾರ್ಜುನನೆಯ ನಿಮ್ಮ ನಗರದ ಪೂಜೆ ಅನುವಾಯಿತನಿಗೆ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತ ನೋಡಿಗಳತ್ತ ತವಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಜಗನ್ಮಾತ ಕೊಂಚು ಒತ್ತಿ ಹಿಂದಿದರೆ ಭಕ್ತಿಯ ಮರಸವಯ್ಯ ಆಯನವು ಬಸವಣ್ಣನಿಂದ ಆಯನವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರುಲಿಂಗಲಿಂಗವು ಬಸವಣ್ಣನಿಂದ ಬಾರೋದಕ ಪ್ರಸಾದವು ಬಸವಣ್ಣನಿಂದ ಭಕ್ತ ಬಂದಡೆ ನೀವು ಹೇಳಿದೆ ಪಿತ್ತ ಬಂದಡೆ ನೀವು ಹೇಳಿದೆ ಬಸವ 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 ಎಂದು ಮಜ್ಜನಕ್ಕೆ ನಮನ ಭಕ್ತಿ ಶೂನ್ಯಮಾನ ಕಲಿದೇವರ ದೇವ ಬಸವ ಓಂ ಶ್ರೀ ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿಯುಂದಿ ನಿಮ್ಮದಯ್ಯ ಎನ್ನ ಮಾನವಮಾನ ನಿಮ್ಮದಯ್ಯ ಬಳ್ಳಿಗೆ ತಾಯಿ ದಿವ್ಯಕ್ಕೆ ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನನಗೆ ವಿಭೂತಿಯೇ ಕುಲದ ದೈವ ಅಯ್ಯ ನನಗೆ ವಿಭೂತಿಯೇ ಒಡೆಯ ದೈವ ಅಯ್ಯ ನನಗೆ ವಿಭೂತಿಯೇ ಸರ್ವ ಕಾರಣ ಅಯ್ಯ ನನಗೆ ವಿಭೂತಿಯೇ ಸರ್ವ ಸಿದ್ಧಿ ಅಯ್ಯ ನನಗೆ ವಿಭೂತಿಯೇ ಸರ್ವವಶ್ಯ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾಗಿರಾಗಿ ನನಗೆ ಶ್ರೀ ವಿಭೂತಿ ಸರ್ವ ಸಾಧನವಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ನನಗಿದೆ ದಿವ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲು ಬೇಡಿದೆ ಚೆನ್ನಯ್ಯನ ಮನೆಯಲು ಬೇಡಿದೆ ದಾಸಯ್ಯನ ಮನೆಯಲು ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದರೆ ಎನ್ನ ಪಾತ್ರ ತುಂಬಿತ್ತು ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಹೋಗದ ಮುನ್ನ ಪೂಜಿಸೋ ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾನು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಭಕ್ತು ಕೆಲಸವ ಮಾಡು ನಮ್ಮ ಕೂಡಲ ಸಂಗಮ ದೇವರ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ದಯವಿಲ್ಲದ ಧರ್ಮದೇವುದಯ್ಯ ದಯವೇಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇದ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ನಿಂತಲ್ಲದಲ್ಲದಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನದಲ್ಲ ಇವು ಜಗತ್ತಿದ್ದಾವಿಗೆ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯ ರತ್ನವ ಕೆಳಗೊಡದೆ ಆ ರತ್ನವ ನೀಲವಂಕರಿಸಿದೆಯಾಗಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರಿಲ್ಲ ಕಾಣ ಎಲೆ ಮನವೇ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ಆನಂದದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಳು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವನ ಕೇಳು ನೋಡಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯ ಗುಣ ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ ಕೂಡಲ ಸಂಗನ ಒಲಿಸಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನುವ ಕೊಟ್ಟು ಗುರುವನ್ನುಳಿಸಬೇಕು ಮನವ ಕೊಟ್ಟು ಲಿಂಗವನ್ನುಳಿಸಬೇಕು ಧನವ ಕೊಟ್ಟು ಜಂಗಮವನ್ನುಳಿಸಬೇಕು ಇಂತಿ ತ್ರಿವಿಧವ ಮನಸಿ ಹರೆಯೋಗಿಸಿ ಗುರುವ ಪೂಜಿಸುವ ದಂಭಕರ ವೆಚ್ಚ ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನೇ ಶ್ರೀ ಗುರು ಚನ್ನ ಬಸವನೇ ಶಿವಲಿಂಗ ಮೂರ್ತಿಯು ಅಸಮನೇತ್ರ ಅನಾದಿ ಜಂಗಮ ಅಲ್ಲಮ ಪ್ರಭು ಪ್ರಸನ್ನಮತಿ ಮಾಚೆಯ ತಂದೆಯು ನಿಶ್ಚಿತ ಧರ್ಮಾಚಾರ ಕೋರಿದರು ಉಸುರಲೇಂ ಸಲಸಾರಿ ಘಂಟಾವಾದ್ಯವಂ ಮಾಡುವೆನು ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ಸಮತೆ ಭಕ್ತಿ ಸತ್ಯವೇ ಲಿಂಗ ಅಸತ್ಯವೇ ಅನ್ಯ ದೈವ ರೋಷವಿಲ್ಲದಿರುವುದೇ ಪೂಜೆ ಆಸೆಯಿಲ್ಲದಿರುವುದೇ ಪ್ರಸಾದ ಇಷ್ಟಲಿಂಗದಲ್ಲಿ ನಿರತನಾಗಿದ್ದರೆ ಕಪಿಲ ಸಿದ್ಧ ಮಲ್ಲೇಶ ದೇವರ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ಎತ್ತೆತ್ತ ನೋಡಿದರತ್ತ ನೀನೇ ದೇವ ಸಕಲ ವಿಸ್ತಾರವು ನೀನೇ ದೇವ ವಿಶ್ವತಶ್ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತಃ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನು ಕರಗದವರಲ್ಲಿ ಮಜ್ಜನವನಲ್ಲೇಯ ನೀನು ಮನ ಕರಗದವರಲ್ಲಿ ಪುಷ್ಪವನಲ್ಲೇಯ
ನೈವೇದ್ಯವನಲ್ಲೇಯ ನೀನು ಪರಿಣಾಮಿಗಳಲ್ಲದವನಲ್ಲಿ ನೈವೇದ್ಯವನಲ್ಲೇಯ ನೀನು ತ್ರಿಕರಣ ಶುದ್ಧವಿಲ್ಲದವನಲ್ಲಿ ತಾಂಬೂಲವನಲ್ಲೇಯ ನೀನು ಹೃದಯ ಕಮಲ ಶುದ್ಧವಿಲ್ಲದವನಲ್ಲಿ ಇರಲೊಲ್ಲೇಯ ನೀನು ಎನ್ನಲ್ಲೇನುಂಟೆಂದು ಎನ್ನ ಕರಸ್ಥಲವನಿಂಬುಕೊಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನ ಬಸವ ಶಿವ 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 ಎಂದೊಮ್ಮೆ ಶಿವನಾಗಿ ಪರಶಿವನ ಪೂಜಿಸು ಮನವೇ ಹರ 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 ಎಂದೊಮ್ಮೆ ಹರನಾಗಿ ಪುರಹರನ ಪೂಜಿಸು ಮನವೇ ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ ಲಿಂಗವಾಗು ಮನವೇ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನಾಗಿರುವುದು ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನಾಗಿರುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನಾಗಿರುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನಾಗಿರುವುದು ಪಾದೋದಕ ಪ್ರಸಾದವ ಹೊಂದುವಲ್ಲಿ ಬಸವಣ್ಣನಾಗಿರುವುದು ಬಸವಣ್ಣನಲ್ಲದೆ ಎನಗೆ ಭಕ್ತಿ ಇಲ್ಲವಾಗಿ ಆರು ಬಸವಣ್ಣ 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 ಎನ್ನುತ್ತಿದ್ದೆನಯ್ಯ ಕಲಿದೇವರ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನರಿವು ಮರೆವು ಬಸವಂಗರ್ಪಿತ ಎನ್ನ ಆಚಾರ ವಿಚಾರ ಬಸವಂಗರ್ಪಿತ ಎನ್ನ ಭಾವ ನಿರ್ಭಾವ ಬಸವಂಗರ್ಪಿತ ಎನ್ನಂತರಂಗ ಬಹಿರಂಗ ಬಸವಂಗರ್ಪಿತ ನೀನಾನೆಂಬುದು ಬಸವಂಗರ್ಪಿತ ಇಂತು ಉಭಯ ಕುಳವಿಲ್ಲವಾಗಿ ಆನು ಬಸವಣ್ಣನ ಶ್ರೀಚರಣಕ್ಕೆ ನಮೋ ನಮೋ ಎನ್ನುತ್ತಿದ್ದೆನಯ್ಯ ನಿಕ್ಕಳಂಕ ಮಲ್ಲಿಕಾರ್ಜುನ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುಲೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುಲೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಗುರು ಬಸವೇಶ್ವರ ಜೈ. ಇಷ್ಟೊತ್ತು ನಾವು ಮಾಡಿದ್ದು ಇಷ್ಟಲಿಂಗ ಪೂಜೆ ಅಥವಾ ಅಷ್ಟವಿಧಾರ್ಚನೆ. ಬಸವಣ್ಣವರು ಹೇಳ್ತಾರೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯ, ಶಿವತತ್ವಗೀತವ ಹಾಡುವುದು, ಶಿವನ ಮುಂದೆ ನಲಿದಾಡುವುದಯ್ಯ, ಭಕ್ತಿ ಸಂಭಾಷಣೆ ಮಾಡುವುದು, ಕೂಡಲ ಸಂಗನ ಕೂಡುವುದಯ್ಯ. ಇದರಲ್ಲಿ 5 ಹಂತದ ಪೂಜೆ ಹೇಳ್ತಾರೆ ಶರಣರು. ಷೋಡಶೋಪಚಾರ ಅದು ಈಗೆಲ್ಲ ಮಾಡಲ್ಲ, ಅದು ಈ ಸ್ಥಾವರಲಿಂಗಗಳಿಗೆ ಅದಕ್ಕೆಲ್ಲ ಮಾಡ್ತಾರೆ, ಇವಾಗಲೂ ಮಾಡ್ತಾರೆ. ಅಲ್ಲಿ ಬಿಸಂಕೆ ಬಿಸೋದು, ಛತ್ರ ಚಾಮರ ಇಡೋದು ಅವೆಲ್ಲ ಮಾಡ್ತಾರೆ. ಈ ಸರಳವಾದ ಪೂಜೆಗೆ, ಇಷ್ಟಲಿಂಗ ಪೂಜೆಗೆ ಅವೆಲ್ಲ ಹಿಂದಿನ ಕೆಲವು ಗುರುಗಳು ಈಗಲೂ ತೋರಿಸ್ತಾರೆ.
ಛತ್ರ ತೋರಿಸ್ತಾರೆ, ಚಾಮರ ಹಿಡಿದು ಬೀಸ್ತಾರೆ, ಅದೆಲ್ಲ ಮಾಡ್ತಾರೆ. ಆದರೆ ಮುಂದುವರೆದು ನಾವು ಪ್ರಾಣಲಿಂಗ ಪೂಜೆಗೆ ಹೋಗ್ಬೇಕಾಗಿದೆ. ಪ್ರಾಣಲಿಂಗ ಪೂಜೆಗೆ ಹೋಗ್ಬೇಕಾಗಿರೋದ್ರಿಂದ ಷೋಡಶೋಪಚಾರದಲ್ಲಿ ನೀವೇನು ದಿವಸ ಪ್ರತಿನಿತ್ಯ ವಾಕಿಂಗ್ ಮಾಡ್ತೀರಾ, ಕಾಯಕ ಮಾಡ್ತೀರಾ, ಇವೆಲ್ಲವೂ ಷೋಡಶೋಪಚಾರಗಳು, ಪರಮಾತ್ಮನಿಗೆ ಮಾಡುವ ಷೋಡಶೋಪಚಾರಗಳು ಅಂತ ಭಾವಿಸ್ಬೇಕು. ಅದರಲ್ಲಿ ಪ್ರದಕ್ಷಿಣಾ ನಮಸ್ಕಾರ ಅಂತ ಬರ್ತದೆ. ಇಷ್ಟಲಿಂಗ ಇಟ್ಕೊಂಡು ನಾವು ಪ್ರದಕ್ಷಿಣಾ ನಮಸ್ಕಾರ ಮಾಡ್ಲಿಕ್ಕೆ ಬರಲ್ಲ. ಆದ್ರಿಂದ ನೀವು ಬೆಳಿಗ್ಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರು, ಇವತ್ತು ಕೃಷಿ ಕೆಲಸಗಳೆಲ್ಲ ಹೋಗ್ಬಿಟ್ಟಿದೆ, ನಿಂತೋಗ್ಬಿಟ್ಟಿದೆ, ಅಥವಾ ಕೃಷಿಕರು ಕೂಡ ಬೆಳಿಗ್ಗೆ ಬೇಗ ಕೆಲಸ ಮಾಡ್ತಾ ಇಲ್ಲ. ಆದ್ರಿಂದ ನೀವು ವಾಕಿಂಗ್ ಮಾಡುವಂಥದ್ದು, ಬೆಳಿಗ್ಗೆ ವಾಯು ವಿಹಾರ ಮಾಡುವಂಥದ್ದು ಪ್ರತಿಯೊಬ್ಬರು ರೂಢಿಸ್ಕೋಬೇಕು. ಪ್ರತಿಯೊಬ್ಬರು ವಯಸ್ಸಾಗಿದೆ ಅಂತ ಯಾರು ಬಿಡಬೇಕಾಗಿಲ್ಲ. ಅದು ಕೂಡ ಪರಮಾತ್ಮನ ಪೂಜೆ ಅಂತಲೇ ಮಾಡಬೇಕು. ಬೆಳಗಿನ ವಾಕಿಂಗ್ ಏನಿದೆ ಅದನ್ನು ಪರಮಾತ್ಮನ ಪೂಜೆ ಅಂತಲೇ ಮಾಡಬೇಕು. ಅದರ ಪ್ರದಕ್ಷಿಣೆ ಅಂತ ಪ್ರದಕ್ಷಿಣೆ ಮಾಡ್ತಾ ಇದ್ವಿ. ಹೀಗೆ ಅಷ್ಟವಿಧ ಅರ್ಚನೆ, ಷೋಡಶೋಪಚಾರ ಮಾಡೋದು, ಮಾಡಿದ ಪೂಜೆಯ ನೋಡುವುದೇ. ಇದು ಲಿಂಗ ಪೂಜೆಯ ಜೀವಾಳ ಇದೆ ನೋಡೋದು. ತ್ರಾಟಕ ಯೋಗ ಅಂತ ಕರೀತಾರೆ. ತ್ರಾಟಕ ಯೋಗ ಬಹಳ ಹಿಂದಿನೂ ಇತ್ತು. ಅಂದರೆ ಅದನ್ನ ಯೋಗ ಅಂತ ಮಾಡ್ತಿರ್ಲಿಲ್ಲ, ತ್ರಾಟಕ ಅಂತ ಹೇಳ್ತಿದ್ರು. ಕಣ್ಣು ಶುದ್ಧೀಕರಣ ಮಾಡ್ಕೊಳ್ಳೋಕೆ ಈ ಷಟ್ಕ್ರಿಯೆಗಳು ಅಂತ ಬರ್ತವೆ. ಏನು ನೇತಿ, ಗೌತಿ, ಆಮೇಲಿಂದ ಕಪಾಲಭಾತಿ, ಇವೆಲ್ಲ ಬರ್ತಾವಲ್ಲ. ನೌಲಿ ಅಂತ ಬರ್ತದೆ, ಹೊಟ್ಟೆ ತಿರ್ಸೋದು, ಇವೆಲ್ಲ ಅದರಲ್ಲಿ ತ್ರಾಟಕ ಕೂಡ ಬರ್ತದೆ. ಅಂದ್ರೆ ತ್ರಾಟಕ ಅಂದ್ರೆ ಕಣ್ಣನ್ನ ಅರ್ಧ ತೆಗೆದು ಪೂರ್ಣ ಮುಚ್ಚಲಾರದೆ, ಪೂರ್ಣ ತೆಗಿಲಾರದೆ ಅನಿಮಿಷ ದೃಷ್ಟಿ ಅಂತ ಕೂಡ ಕರೀತಾರೆ. ಆ ಅನಿಮಿಷ ದೃಷ್ಟಿಯಿಂದ ಇಷ್ಟಲಿಂಗವನ್ನು ನೋಡೋದು, ಅದು ಮಾಡಿದ ಪೂಜೆಯನ್ನು ನೋಡುವುದು, ಅದರಲ್ಲಿ ತಲ್ಲೀನಾಗೋದು ಪೂರ್ಣವಾಗಿ. ಮತ್ತೆ ಮುಂದೆ ಸುಖ ದುಃಖಗಳನ್ನ ಹಾಡಿಕೊಳ್ಳೋದು ಪರಮಾತ್ಮ. ಶಿವತತ್ವ ಗೀತವ ಹಾಡುವುದು. ಬಸವಣ್ಣ ಹೇಳ್ತಾರೆ, ಎನ್ನ ಗತಿಮತಿ ನೀನೇ ಕಣ್ಣಯ್ಯ, ಎನ್ನ ಗುರು ಪರಮ ಗುರು ನೀನೇ ಕಣ್ಣಯ್ಯ. ಆನೆ ಎನ್ನ ಸುಖ ದುಃಖಗಳನ್ನ ನಿನಗೆ ನಾನು ಎಡೆ ಮಾಡ್ತೀನಿ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಶಿವ ಶಿವ ಎಂದು ಓದಿಸೆಯ ಭಕ್ತಿ ಎಂಬ ಪಂಜರದ ಬದಿಕ್ಕಿ ಸಲವು ಕೂಡಲ ಸಂಗಮ ದೇವ. ಗೊತ್ತಾಯ್ತಲ್ವಾ? ಅಂದರೆ ಆ ಭಾವದಿಂದ ನಾವು ಬಂದಂಥ ವಚನಗಳನ್ನು ಮತ್ತು ನಮಗೆ ಏನು ವಚನಗಳು, ಹಾಡುಗಳು, ತತ್ವ ಪದಗಳು, ಇವುಗಳನ್ನು ಹಾಡ್ಕೋಬಹುದು. ಇಲ್ಲಿ ನಾವು ಇವಾಗ ಒಂದು ಹಾಡು ನಿಮಗೆಲ್ಲ ಹಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಹೇಳ್ಕೊಳಕ್ಕಾಗುತ್ತ. ಅದು ಲಿಂಗ ಪೂಜೆ ಮಾಡಿರೋ ನೋಡೋಣ, ಹೇಳ್ಕೊಡ್ತೀನಿ, ಹೇಳಿ. ಅದು ಸತ್ಪುರುಷನ ಶಿವಗಳು ತುಂಬ ಅದ್ಭುತವಾಗಿದೆ. ಪ್ರಾಣಲಿಂಗ ಪೂಜೆ ಸರಳವಾಗಿದೆ. ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಡೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ಗಂಗೆಯ ಮುನೆಗಳ ಸಂಗಮದೊಳು ಮಿಂದು ಶೃಂಗಾಟದು ಪರಿಯ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಡೆ ಪ್ರಾಣಲಿಂಗ ಪೂಜೆಯ ಮಾಡಿರೋ. ವರ ಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತೀಡಿ ವರ ಭಕ್ತಿ ಗಜಲವ ನೆರೆದು
ಮಜ್ಜನಗೈದು ವಿರತಿ ಗಂಧವನೆ ತಿಳಿ ಕರಣೇಂದ್ರಿಯಗಳೆಂಬ ಮಿರುಗುವಕ್ಷತೆ ಇಟ್ಟು ಹರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಒಟ್ಟಿಗೆ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ಪೂಜೆಯ ಮಾಡಿರೋ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನೆ ಮಾಡಿ ಮೆರೆವ ತ್ರಿಗುಣವೆಂಬ ವರತಾಂಬುಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ಪೂಜೆಯ ಮಾಡಿರೋ ಕರದಿಷ್ಟ ಲಿಂಗ ಬಿದೆ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಕರದಿಷ್ಟ
ಭಕ್ತಿ ಅನ್ನೋದೇ ಜಲ. ಮಜ್ಜನಗೈದು ವಿರತಿಗಂಧವನೇ ತೀಡಿ. ವಿರತಿ ಅಂದ್ರೆ ಆಸೆ ಇಲ್ಲದೆ ಇರ್ತಕ್ಕಂಥ. ನಿರಾಶೆ ಅಂದ್ರೆ ಎಲ್ಲರೂ ಕಳ್ಕೊಂಡಾಗ ಆಗೋದಲ್ಲ. ಎಲ್ಲ ಪರಮಾತ್ಮನ ಪ್ರಸಾದ. ಅವನು ಏನು ಕೊಡ್ತಾನೋ ಅದೇ ಸಾಕು ಅನ್ನುವಂತಹ ತೃಪ್ತ ಭಾವ, ಅದೇ ವಿರತಿ ಭಾವ. ಹೀಗೆ ಇಲ್ಲಿ ಗಂಗೆ ಯಮುನೆಗಳ ಅಂದಾಗ ಮತ್ತು ಕುಂಭಮೇಳಕ್ಕೆ ಹೋಗ್ಬಿಟ್ಟಿದೆ. ಇಲ್ಲಿ ಗಂಗೆ ಯಮುನೆಗಳ ಅಂದ್ರೆ ಈ ಇಡ ಪಿಂಗಳ ಅಂದ್ರೆ ಎಡಭಾಗದ ಹೊರಳೆ ಬಲಭಾಗದ ಹೊರಳೆ, ಮೂಗಿನ ಹೊರಳೆ ಇದಲ್ಲ, ಎಡಭಾಗದ ಹೊರಳೆಯಲ್ಲಿ ಹೋಗಿರೋದು ಇಡ, ಆಮೇಲೆ ಬಲಭಾಗದ ಹೊರಳೆಯಲ್ಲಿ ಪಿಂಗಳ ಅಂದ್ರೆ ಸೂರ್ಯನಾಡಿ ಚಂದ್ರನಾಡಿ. ಬಲಭಾಗದ ಸೂರ್ಯನಾಡಿ, ಎಡಭಾಗದ್ದು ಇವೆರಡು ಕೂಡ ಇಲ್ಲಿ ತ್ರಿಕೂಟ. ತ್ರಿಕೂಟ ಪರ್ವತ ಅಂದ್ರೆ ಇದು ಶೃಂಗಾಟದ ಉಪರಿ ಅಲ್ಲ, ಶೃಂಗಾರ ಅಂತ ಹೇಳ್ಬಿಟ್ಟಿದ್ರು ಮಂದರ್ಶಿಯವರು. ಶೃಂಗಾರ ಅಲ್ಲ, ಅದು ಶೃಂಗಾಟದ ಉಪರಿಯ. ಶೃಂಗಾಟ ಅಂದ್ರೆ ಗಿರಿ ಅಂತ ಅರ್ಥ. ರಂಗಮಂಟಪ ಅಂದ್ರೆ ಇಲ್ಲಿ ಸಹಸ್ರಾರ ಚಕ್ರ, ಅಲ್ಲಿ ಲಿಂಗ ಪೂಜೆಯನ್ನು ಮಾಡಿ ಅಂತ ಹೇಳಿ ಗೊತ್ತಾಯ್ತಲ್ವಾ. ಈಗ ಕೆಲವು ನಿಮಿಷ ನಾವು ಜಪ ಮಾಡೋಣ. ಜಪದಲ್ಲಿ ಬಹಳ ಶಕ್ತಿ ಇದೆ. ಜಪತೋ ಪಾಪಂ ನಾಸ್ತಿ. ಪ್ರಭುದೇವರು ಹೇಳ್ತಾರೆ, ಮಣಿಯನ್ನೆಣಿಸಿ ದಿನವ ಕಳೆಯಲು ಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ. ಇದರ ಅರ್ಥ ಸುಮ್ಮನೆ ಜಪದಲ್ಲೇ ಕಾಲ ಕಳಿಬೇಡಿ, ಕಾಯಕ ಮಾಡಿ. ಕಾಯಕ ಬಿಟ್ಟು ಜಪ ಮಾಡಿದ್ರೆ ನಿಮ್ಗೇನು ಪ್ರಗತಿ ಆಗಲ್ಲ. ನೋಡಿ, ನಾವು ಹಿಮಾಲಯದಲ್ಲಿ 25-30 ವರ್ಷ ಇದ್ದವ್ರು ನಾವು ಮಾತಾಡಿಸ್ತೀವಿ, ಏನು ನಮಗೇನು ಆಗಿಲ್ಲ ರೀ, ಸಿದ್ಧಿ ಆಗಿಲ್ಲ ಅಂತ. ಯಾಕಂದ್ರೆ ಅವರೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ಹಿಮಾಲಯಕ್ಕೆ ಬಂದಿದ್ದೆ ದೊಡ್ಡ ಸಿದ್ಧಿ ಅಂತ ತಿಳ್ಕೊಂಡ್ಬಿಟ್ಟಾರೆ ಕೆಲವರು, ಎಲ್ಲರೂ ಅಲ್ಲ. ಅದಕ್ಕೆ ಜಪತೋ ಪಾಪಂ ನಾಸ್ತಿ ಅಂತ ಹೇಳ್ತಾರೆ. ಜಪ ಮಾಡೋದ್ರಿಂದ ಪಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನಾವೀಗ ಇಷ್ಟಲಿಂಗದ ಮೇಲೆ ದೃಷ್ಟಿ ಇಡಿ, ಮನಸ್ಸನ್ನ ಹೃದಯದಲ್ಲಿ ಕೇಂದ್ರೀಕರಣ ಮಾಡಿ ಅಲ್ಲಿ ಏಕಾಗ್ರಗೊಳಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಸಂಕಲ್ಪಗಳನ್ನು ಮಾಡೋಣ. ಇವಾಗ ಇಡೀ ವರ್ಷದ ಮುಂದಿನ ಶಿವರಾತ್ರಿ ತನಕ ನಾವೇನು ಒಳ್ಳೆ ಕೆಲಸ ಮಾಡ್ಬೋದು ಅದನ್ನೆಲ್ಲ ಸಂಕಲ್ಪ ಮಾಡಿ ಪರಮಾತ್ಮನಲ್ಲಿ ನಿವೇದನೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾವ್ಯಾರು ಐಕ್ಯ ಶಕ್ತಿಯನ್ನು ಮುಟ್ಟಿದವರಲ್ಲ, ಪ್ರಣಲಿಂಗ ಸ್ಥಿತಿಯನ್ನು ಮುಟ್ಟಿದವರಲ್ಲ, ಪ್ರಸಾದಿ ಸ್ಥಳವನ್ನು ಮುಟ್ಟಿದೀವಿ ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರಿಂದ ನಾವು ಪರಮಾತ್ಮನಲ್ಲಿ ಬೇಡಬೇಕು. ನಾನು ಬೇಡನೆಯ ಅಂತ ಬಸವಣ್ಣವ್ರು ಹೇಳ್ಬೋದು, ಆದ್ರೆ ನಾವು ಬೇಡಬೇಕು. ಸತ್ಸಂಕಲ್ಪಗಳನ್ನು ಮಾಡೋಣ, ಒಳ್ಳೆಯದನ್ನು ಬೇಡೋಣ, ನಮ್ಮ ಉದ್ಧಾರದ ಮಾರ್ಗವನ್ನು ಹುಡುಕಿಕೊಳ್ಳೋಣ. ಅದಕ್ಕೆ ಈಗ ಎಲ್ಲರೂ ಕೂಡಿ ಜಪ ಮಾಡೋಣ. ನಾನು ಹೇಳ್ಕೊಡ್ತೀನಿ, ಹಾಗೆ ಎಲ್ಲರೂ ಬಹಳ ಚೆನ್ನಾಗಿರ್ತದೆ. ಕಣ್ಣನ್ನ ಈಗ ದೃಷ್ಟಿ ಇಡಿ, ಲಿಂಗದ ಮೇಲೆ ದೃಷ್ಟಿಯನ್ನು ಇಡಿ. ನಿಮ್ಮ ಮನಸ್ಸು ಕಿವಿ ಬಾಯಿ ಇರಲಿ. ಒಂದ್ ವೇಳೆ ಹೃದಯದಲ್ಲಿ ಇರಕ್ಕಾಗಿಲ್ಲ ಅಂದ್ರು ರಾಗಬದ್ಧವಾಗಿ ನಾವು ಷಡಕ್ಷರಿ ಮಂತ್ರನ ಜಪ ಮಾಡೋಣ. ಹೇಳ್ಕೊಡ್ತೀನಿ ನಾನು, ಹಾಗೆ ಎಲ್ಲರೂ ಹೇಳಿ ಪ್ರಾಕ್ಟೀಸ್. ಗೊತ್ತಾಗಿದೆ ಎಲ್ರಿಗೂ, ಹೆಚ್ಚು ಕಡಿಮೆ ಗೊತ್ತಿದ್ದವರು ಇದ್ದೀರಿ. ಹೇಳೋಣ. ತಾಯಿಯಂದ್ರು ಎತ್ತರದ ಸ್ವರದಲ್ಲಿ ಹೇಳ್ಬೋದು. ಆಮೇಲೆ ಶರಣರು ನಮ್ಮ ಜೊತೆಗೆ ಅಂದ್ರೆ ನನ್ನ ಸ್ವರದಲ್ಲಿ ಹೇಳಿದ್ರೆ ಸಾಕು. ನೀವು ತಾಯಿಯಂದ್ರಿಗೆ ಕೆಲವರಿಗೆ ಎತ್ತರ ಸ್ವರ ಬೇಕಾಗುತ್ತೆ, ಅದನ್ನ ನೋಡ್ಕೊಂಡು ಹೇಳಿ. ಮೊದಲು ಸಂಕಲ್ಪ ಮಾಡಿ ಕಣ್ಣನ್ನು ಮುಚ್ಚಿ, ಪೂರ್ಣವಾಗಿ ಕಣ್ಣನ್ನು ಮುಚ್ಚಿ 2 ನಿಮಿಷ. ಆಮೇಲೆ ಜಪ ಪ್ರಾರಂಭ ಆದ್ಮೇಲೆ ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನು ನೀಡಿ ಈಗ ಮನಸ್ಸಿನಲ್ಲಿ ಸತ್ಸಂಕಲ್ಪ ಬೇಡ್ಕೊಳ್ಳಿ. ನಿಮಗೆ ಆರೋಗ್ಯ ಬೇಕಾ, ಆನಂದ ಬೇಕಾ, ಏನು ಪರಮಾತ್ಮನಲ್ಲಿ ಅವನು ಬೇಡಿದ್ದು ಈವ ನಮ್ಮ ಕೂಡ ಸಂಗಮ ದೇವ ಬೇಡಿದ್ದ ನೀವ, ಗೊತ್ತಾಯ್ತಲ್ವಾ. ಆದ್ರಿಂದ ಬೇಡುವ ಒಂದು ಆ ನಿರ್ಮಲ ಮನಸ್ಸು, ಮುಗ್ಧ ಮನಸ್ಸು ನಮಗೆ ಬೇಕಿಷ್ಟೇ. ಯಾರು ಮಧ್ಯೆ ಏನು ಡಿಸ್ಟರ್ಬ್ ಆಗಲಾರ್ದ ನೋಡ್ಕೊಳ್ಳಿ. ಯಾರಾದ್ರೂ ಮೊಬೈಲ್ ಆನ್ ಇಟ್ಟಿದ್ರೆ ಹಿಂದ್ಗಡೆ ಕೂತಿರೋರು ದಯವಿಟ್ಟು ಮೊಬೈಲ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮಾಡೋದು ಹಾಕ್ಕೊಳ್ಳಿ. ಮಧ್ಯೆ ಒಂದು 10 ನಿಮಿಷ ಯಾವ ತೊಂದರೆ ಮಾಡ್ಕೊಳ್ಳೋದು ಬೇಡ, ಯಾರು ಮಾತಾಡಬೇಡಿ. ಎಲ್ಲರೂ ಮನಸ್ಸು ಮಂತ್ರದ ಮೇಲೆ ಇರಬೇಕು.